ನಮಸ್ಕಾರ ಎಲ್ಲರಿಗೂ. ವಿನಾಯಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬೆಳೆ ಪರಿಹಾರ ಏನು ಗೌರ್ಮೆಂಟಿಂದ ಬಿಡುಗಡೆ ಆಗೈತಿಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಜನ ರೈತರಿಗೆ ಬೆಳೆ ಪರಿಹಾರ ಇನ್ನೂ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ, ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ, ಏನು ಅಕೌಂಟ್ ಪ್ರಾಬ್ಲಮ್ಮಾ ಇಲ್ಲ ಅವ್ರದ್ದು ಏನು FID ಪ್ರಾಬ್ಲಮ್ಮಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಅದಕ್ಕೆ ಪರಿಹಾರ ಕೂಡ ಹೇಳ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಗೂಗಲ್ ಕ್ರೋಮ್ಗೆ ಹೋಗಿ parihara.karnataka.government.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ. ಇವಾಗ ಓಪನ್ ಆಗಿದೆಯಲ್ಲ ಪರಿಹಾರ ಅಂತ, ಪರಿಹಾರ ಅನ್ನೋದು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಭೂಮಿ ಆನ್ಲೈನ್ ಪರಿಹಾರ ಅನ್ನೋ ನ್ಯೂ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಲಿಂಕ್ ಇದೆ. ಕೆಳಗಡೆ ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆ. ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆಯಲ್ಲ, ಇದರಲ್ಲಿ ವರ್ಷ ಆಯ್ಕೆ ಮಾಡ್ಕೋಬೇಕು. ಸೆಲೆಕ್ಟ್ ಇಯರ್ ಅಂತಿದೆ. ಋತು ಆಯ್ಕೆ ಮಾಡಿ ಸೆಲೆಕ್ಟ್ ಸೀಸನ್ ಅಂತ ಇದೆ. ನಮಗೆ ಖರೀಫ್ ಇದೆ, ಮುಂಗಾರು. ಅದೇ ರೀತಿ ವಿಪತ್ತಿನ ವಿಧ ಅದು ಬರ ಅಂತ ಇದೆ. ನಮಗೆ ಬರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ನಿಮ್ದು ಯಾವ ಜಿಲ್ಲೆ ಇರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆನ, ನಮ್ಮ ಜಿಲ್ಲೆ ಬಿಜಾಪುರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಊರು ಇರುತ್ತೆ, ಒಂದು ಎಕ್ಸಾಂಪಲ್ ಇದೊಂದು ಊರು ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆ. ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತಿದೆ. ಇದರಲ್ಲಿ ನೋಡಿ, ಇದರಲ್ಲಿ ಹಣ ಸಂದಾಯದ ಸ್ಥಿತಿ ಪೇಮೆಂಟ್ ಸ್ಟೇಟಸ್ ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಅಂತಿದೆ. ಅದಕ್ಕೆ ಮೊದಲು ಹಾಕಿದ್ದು 2,000 ರೂಪಾಯಿ ಕೂಡ ಬಂದಿಲ್ಲ. ಅದೇ ರೀತಿಯಾಗಿ ಇವಾಗ ಏನು ಹಾಕಿದ್ದಾರಲ್ಲ ಉಳಿದ ಅಮೌಂಟು ಹೆಕ್ಟರ್ಗೆ 8,500 ಏನಿದೆಯಲ್ಲ ಅದನ್ನು ಕೂಡ ಬಂದಿಲ್ಲ ಇದರಲ್ಲಿ. ಎರಡನೇದು ಅದನ್ನು ಕೂಡ ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಇದೆ. ಇಲ್ಲಿ ನೋಡಿ, ಇದನ್ನು ಇನ್ಯಾಕ್ಟಿವ್ ಆಧಾರ್ ಅಂತ ಇದೆ. ಇನ್ಯಾಕ್ಟಿವ್ ಆಧಾರ್ ಅಂತಿದೆಯಲ್ಲ, ಇವ್ರದ್ದು ಆಧಾರ್ ಕೇಂದ್ರಕ್ಕೆ ಹೋಗಿ ಮತ್ತೆ ತಂಬೆಲ್ಲ ಕೊಟ್ಟು ಬಯೋಮೆಟ್ರಿಕ್ ಮಾಡ್ಕೊಂಡು ಬಂದರೆ ಮಾತ್ರ ಇವ್ರದ್ದು ಆ್ಯಕ್ಟಿವ್ ಆಗುತ್ತೆ ಆಧಾರ್. ನೆಕ್ಸ್ಟ್ ಅಗೇನ್ ಮತ್ತೆ ಯಾವುದಿದೆ, ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಇದೆ, ಮತ್ತು ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಇದೆ. ಇದೇ ರೀತಿ ಇವರು ಇನ್ವ್ಯಾಲಿಡ್ ರಿಸೀವರ್ IFSC ಕೋಡ್ ಅಂತಿದೆಯಲ್ಲ, ಅದರದ್ದೆಲ್ಲ ಏನೇನು ಸೊಲ್ಯೂಷನ್ಸ್ ಅಂತ ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಇವೆಲ್ಲ ನೋಡಿದ್ರಲ್ಲ, ಹಣ ಸಂದಾಯದ ಸ್ಥಿತಿ ಪೇಮೆಂಟ್ ಸ್ಟೇಟಸ್ ಇದರಲ್ಲಿ ಯಾವುದ್ಯಾವುದಿದೆ ಅವೆಲ್ಲ ಸೊಲ್ಯೂಷನ್ ಕೊಡ್ತೀನಿ ಇವಾಗ. ಒಂದನೇದಾಗಿ ಅಕೌಂಟ್ ಬ್ಲಾಕ್ಡ್ ಅಂತ ಇದ್ದರೆ, ಆ ಫಲಾನುಭವಿಗಳು ಅವರ ಯಾವ ಅಕೌಂಟ್ ಇರುತ್ತಲ್ಲ ಆ ಬ್ಯಾಂಕಿಗೆ ಹೋಗಿ ಅಕೌಂಟ್ ರೀಓಪನ್ ಮಾಡಿಸ್ಬೇಕು, ಒಂದನೇದು. ಎರಡನೇದಾಗಿ ಆಧಾರ್ ನೇಮ್ ಮಿಸ್ಮ್ಯಾಚ್ ಇನ್ ಫ್ರೂಟ್ಸ್ ಅಪ್ಡೇಟ್ ನೇಮ್ FIDಯಲ್ಲಿ ಅವರ ಆಧಾರ್ ನೇಮು ಮತ್ತು ಆಧಾರ್ ಕಾರ್ಡ್ದಲ್ಲಿರುವ ನೇಮು ಮಿಸ್ಮ್ಯಾಚ್ ಆಗಿರುತ್ತೆ. ಆ ಫ್ರೂಟ್ಸ್ ವೆಬ್ಸೈಟಲ್ಲಿ ಮತ್ತು ಅವರ ಆಧಾರದಲ್ಲಿ ನೇಮ್ ಮಿಸ್ಮ್ಯಾಚ್ ಆಗಿರುತ್ತೆ. ಅದಕ್ಕೆ ಇವ್ರು ಏನು ಮಾಡಬೇಕಂದ್ರೆ, ಅವರು ಆನ್ಲೈನಲ್ಲಿ ಮಾಡ್ಕೋಬೋದು, ಇಲ್ಲ RSK ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಮಾಡ್ಕೋಬೋದು. ಫ್ರೂಟ್ ವೆಬ್ಸೈಟಲ್ಲಿ ಹೋಗಿ ಅವ್ರ ಹೆಸರನ್ನು ಅಪ್ಡೇಟ್ ಮಾಡಿಸ್ಬೇಕು. ಇದು ಒಂದು ರೀತಿ ಪೇಮೆಂಟ್ ಮಾಡುವಾಗ ಇದೊಂದು ರೀತಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಆಧಾರ್ ನಾಟ್ ಸೀಡೆಡ್ ವಿತ್ ಬ್ಯಾಂಕ್. ಅವ್ರದಂದರೆ ಇವಾಗೇನು ರೈತರದ್ದು ಆಧಾರ್ ನಾಟ್ ಸೀಡೆಡ್ ಟು ಬ್ಯಾಂಕ್ ಅಂತಿದೆಯಲ್ಲ, ಇವರು ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದಿಲ್ಲ. ಅದಕ್ಕೆ ಇವರು ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿಸ್ಬೇಕು. NPCI ಲಿಂಕ್ ಬ್ಯಾಂಕಲ್ಲಿ ಹೋಗಿ ಹೇಳಿದರೆ ಅವ್ರು ಮಾಡ್ತಾರೆ. ಅದೇ ರೀತಿಯಾಗಿ ಅಕೌಂಟ್ ಕ್ಲೋಸ್ ಅಂದರೆ ಅವ್ರದ್ದು ಅಕೌಂಟು ಕ್ಲೋಸ್ ಆಗಿರುತ್ತೆ, ಅಕೌಂಟ್ ಬ್ಲಾಕ್ ಅಥವಾ ಅಕೌಂಟ್ ಬಂದ್ ಆಗಿಬಿಟ್ಟಿರುತ್ತೆ. ಅವರು ಅಕೌಂಟ್ ರೀಓಪನ್ ಮಾಡಿಸ್ಬೇಕು. ಅದಕ್ಕೂ ಅಂದರೆ ಒಂದು ರೀತಿ ಈಸಿ ಅಂದರೆ ಅವ್ರ ಊರಲ್ಲಿರೋ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕದ ಅಕೌಂಟ್ ಓಪನ್ ಮಾಡಿಸಿದ್ರು ಕೂಡ ನಡೆಯುತ್ತೆ.
ಅಂದರೆ ಓಪನ್ ಆಗುತ್ತೆ ಅಕೌಂಟು. ಮತ್ತು ಬಿಲ್ಡ್ ಪೇಮೆಂಟ್ ಅಂತ ಬರುತ್ತೆ, ಅದು ಕೂಡ NPCI ಲಿಂಕ್ ಮಾಡಿಸ್ಬೇಕು. ಇನ್ವ್ಯಾಲಿಡ್ ರಿಸೀವರ್ ಆ್ಯಪ್ಸಿ ಕೋಡ್ ಅಂತಿದೆ. ಇದು ಏನಂದರೆ ಅವರು ಬ್ಯಾಂಕಿಗೆ ಹೋಗಿ ಆ್ಯಪ್ಸಿ ಕೋಡನ್ನು ಇನೇಮ್ ಅಪ್ಡೇಟ್ ಮಾಡಿಸ್ಬೇಕು. ಮತ್ತೊಮ್ಮೆ ಅವ್ರ ಆ್ಯಪ್ಸಿ ಕೋಡ್ ಅಪ್ಡೇಟ್ ಮಾಡಿಸ್ಬೇಕು. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ SBIN 0000 ಅಂತ ಬಂದರೆ ಅವರು 00 ಹೊಡೆಯಲ್ಲಿ ಟೈಪ್ ಮಾಡುವಾಗ O 0 ಬದಲಾಗಿ O ಅಂತ ಟೈಪ್ ಮಾಡಿದರೆ ಒಂದು ವೇಳೆ ಬೈ ಮಿಸ್ ಆಗಿ ಆವಾಗ ಕೂಡ ಈ ರೀತಿಯಾಗಿರ್ತದೆ ಮೇನ್. ಹೀಗಾಗಿ ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿಸ್ಬೇಕು ಮತ್ತು ಆ್ಯಪ್ಸಿ ಕೋಡ್ ಅಪ್ಡೇಟ್ ಮಾಡಿಸ್ಬೇಕು. ಇನ್ನೊಂದು NPCI ಸೀಡಿಂಗ್ ಇಶ್ಯೂ ಅಂತಿದೆ, ಅದನ್ನು ಕೂಡ ಸೇಮ್ ಬ್ಯಾಂಕಿಗೆ ಹೋಗಿ ಅವ್ರದ್ದೇನಿದು ಪಾಸ್ಬುಕ್ಕಿಗೆ NPCI ಲಿಂಕ್ ಮಾಡಿಸ್ಬೇಕು. ಇಷ್ಟೆಲ್ಲ ಏನಂದರೆ ಇವು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಯಾರಿಗೆ ಸಂದಾಯ ಆಗಿಲ್ಲ ಅವರು ಕಂಪಲ್ಸರಿ ಅವ್ರ ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿಸ್ಬೇಕು. ಅಕೌಂಟ್ ಕ್ಲೋಸ್ ಆಗಿದ್ದರೆ ರೀಓಪನ್ ಮಾಡಿಸ್ಬೇಕು. ಅಕೌಂಟ್ ಕ್ಲೋಸ್ ಆಗಿದ್ದರೆ ರೀಓಪನ್ಗಿಂತನೂ ಈಸಿ ಮೆಥಡ್ ಅಂದರೆ ಪೋಸ್ಟ್ ಆಫೀಸಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದರೆ ಸಾಕು, ಅವರಿಗೆ ಕರೆಕ್ಟಾಗಿ ಆಧಾರ್ ಲಿಂಕ್ ಆಗಿ ಅಕೌಂಟ್ ಓಪನ್ ಆಗುತ್ತೆ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿನಾಯಕ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ರೈತರ ಗುಂಪುಗಳಿಗೆ ಇನ್ನೂ ಹೆಚ್ಚಿನ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.